ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ, ಹೀಗಂತ ಮಾಜಿ ಸಚಿವ ರೇವಣ್ಣ ಆವೇಶ ಭರಿತರಾದಂತಹ ಪ್ರಸಂಗ ಕೂಡ ಇವತ್ತು ಸದನದಲ್ಲಿ ನಡೆಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಸಂದರ್ಭದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ವಿಚಾರ ಕೂಡ ಪ್ರಸ್ತಾಪ ಆಗ್ಬಿಡ್ತು. ವಾಲ್ಮೀಕಿ ಕೇಸ್ನಲ್ಲಿ ನಿಧಾನ ಮಾಡ್ತಾ ಇರುವಂತಹ ಎಸ್ಐಟಿ ರೇವಣ್ಣ ಕೇಸ್ನಲ್ಲಿ ಅರ್ಜೆಂಟ್ ಮಾಡಿದ್ಯಾಕೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ರೇವಣ್ಣ ಪ್ರಕರಣ ವಾಲ್ಮೀಕಿಗಿಂತ ಸಣ್ಣದ ಅಂತ ಕಾಂಗ್ರೆಸ್ ಸದಸ್ಯರು ಮರು ಪ್ರಶ್ನೆಯನ್ನ ಹಾಕಿದ್ರು. ಇದು ರೇವಣ್ಣ ಅವರನ್ನ ಗರಂ ಆಗುವಂತೆ ಮಾಡಿತು. ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ನಾನು ಮಾತಾಡ್ತೀನಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಬ್ಬಬ್ಬಾ, ನೋಡಿದ್ರಲ್ಲ ಸದನದಲ್ಲಿ ರೇವಣ್ಣ ವಿಚಾರಕ್ಕೆ ನಡೆದ ಮಾತಿನ ಮಲ್ಲಯುದ್ಧವನ್ನ. ಕಾಂಗ್ರೆಸ್ ನಾಯಕರ ಮಾತಿಗೆ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಸಿಡಿಮಿಡಿಗೊಂಡ ಪರಿ ಇದು. ಎಚ್.ಡಿ. ರೇವಣ್ಣ ವಿಚಾರಕ್ಕೆ ಕಲಾಪದಲ್ಲಿ ಕೋಲಾಹಲ, ಆಡಳಿತ ವಿಪಕ್ಷಗಳ ವಾಕ್ಸಮರ, ಗಲಾಟೆ ಗದ್ದಲ. ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಚರ್ಚೆ ವೇಳೆ ಎಚ್.ಡಿ. ರೇವಣ್ಣ ವಿಚಾರ ಕೂಡ ಪ್ರಸ್ತಾಪವಾಯಿತು. ಎಸ್ಐಟಿಯ ಇಬ್ಬಗೆ ನೀತಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. 8 ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ. ಏನ್ ವಾಲ್ಮೀಕಿ ರಾಮಾಯಣ ಓದಕ್ ಕೂತಿಸ್ಕೊಂಡಿದ್ರೆ ಅವ್ರನ್ನ 8 ಅವರ್ ಓದ್ತಾ ನಗ್ನಗ್ತಾ ಓದ್ತಾರೆ, ಬರ್ತಾ ನಗ್ನಗ್ತಾ ಬರ್ತಾರೆ. ರೇವಣ್ಣ ಅವರು ಓಡ್ತಾರೆ, ಏನು ಕೋರ್ಟ್ ಕಡೆ ಓಡಿ ಓದ್ತಾರೆ. ಬೇಲ್ 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 ಅಂತಾರೆ. ನೋ ಬೇಲ್. ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿನ ನಡುವೆ ಎಂಟ್ರಿ ಕೊಟ್ಟ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ನೂರಾರು ಮಹಿಳೆಯರಿಗೆ ಅನ್ಯಾಯ ಆಗಿರೋದು ಸಣ್ಣ ಪ್ರಕರಣನಾ ಅಂತ ತಿರುಗೇಟನ್ನ ನೀಡಿದ್ರು. ರೇವಣ್ಣ ಅವ್ರಿಗೆ ಒಂದು ಕಾನೂನು, ಇಲ್ಲಿಗೆ ಒಂದು ಕಾನೂನು ಅಂದ್ರೆ, ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ರಿಜ್ವಾನ್ ಅರ್ಷದ್ ಮಾತಿಗೆ ಕೋಪೋದ್ರಿಕ್ತರಾದ ಎಚ್.ಡಿ. ರೇವಣ್ಣ ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಿ, ಆದ್ರೆ ಡಿಜಿ ಆಫೀಸ್ಗೆ ಮಹಿಳೆಯನ್ನ ಕರ್ಕೊಂಡು ಬಂದು ಸುಳ್ಳು ದೂರು ಕೊಡಿಸಿದ್ಯಾಕಿ ಅಂತ ಕನಲಿದ್ರು. ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮೊನ್ನೆ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ಟು ದಿ DG. ಎಚ್.ಡಿ. ರೇವಣ್ಣ ಉತ್ತರಕ್ಕೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮಕ್ಕಳು ಬೇರೆ ನೀವು ಬೇರೆಯೇ ಅಂತ ರೇವಣ್ಣ ವಿರುದ್ಧ ತಿರುಗಿಬಿದ್ರು. ಈ ವೇಳೆ ವಿಪಕ್ಷಗಳ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಜಟಾಪಟಿ ನಿಲ್ಲಿಸೋಕೆ ಸ್ಪೀಕರ್ ಹರಸಾಹಸ ಪಡಬೇಕಾಯ್ತು. ಅನ್ಯಾಯ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡುವಂತೆ ಡಿಸಿಎಂ ಡಿಕೆಶಿ ಸ್ಪೀಕರ್ಗೆ ಮನವಿ ಮಾಡಿದ್ರು. ಆಯ್ತು, ರೈಟಿಂಗ್ ನಲ್ಲಿ ಕೊಡಿ, ಚರ್ಚೆಗೆ ಅವಕಾಶ ಕೊಡೋಣ ಅಂತ ಸ್ಪೀಕರ್ ಹೇಳಿದ್ರು. ನೋಟಿಸ್ ಕೊಡ್ತೀನಿ ಅಂತ ರೇವಣ್ಣ ಉತ್ತರ ಕೊಟ್ಟು ಸುಮ್ಮನಾದ್ರು. ಒಟ್ಟಾರೆ ವಾಲ್ಮೀಕಿ ಹಗರಣದ ಮಧ್ಯೆ ಎಚ್.ಡಿ. ರೇವಣ್ಣ ವಿಚಾರವೂ ಪ್ರಸ್ತಾಪವಾಗಿ ಸದನ ಗಲಾಟೆ ಗದ್ದಲದಲ್ಲಿ ಮುಳುಗುವಂತೆ ಮಾಡಿತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.